ಹಾಯ್ ಹಲೋ ನಮಸ್ಕಾರ ವೀಕ್ಷಕರ N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ರೆಂಟಲ್ ಪ್ರಾಪರ್ಟಿ, ಕಮರ್ಷಿಯಲ್ ವಿತ್ 3 BHK ರೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್ ಬರುತ್ತೆ. ಇದು ಕಮರ್ಷಿಯಲ್ 2 ಫ್ಲೋರ್ ಕಮರ್ಷಿಯಲ್ ಇದೆ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕಮರ್ಷಿಯಲ್ ಬರುತ್ತೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಬಂದು ನಿಮಗೆ 3 BHK ರೆಸಿಡೆನ್ಷಿಯಲ್ ರೆಂಟಲ್ ಪರ್ಪಸ್ ರೆಂಟ್ ಪ್ರಾಪರ್ಟಿ ಬರುತ್ತೆ. ರೆಂಟಲ್ ಪರ್ಪಸ್ಗೆ ಪ್ರಾಪರ್ಟಿ ಬರುತ್ತೆ. ಇದು ನಿಮ್ಗೆ ರೋಡ್ ಬಂದು 60 ಫೀಟ್ ರೋಡ್ ಬರುತ್ತೆ. ಇದು ನೀವು ಹೀಗೆ ಹೋದ್ರೆ ವಾಕಬಲ್ ಡಿಸ್ಟೆನ್ಸ್ 200 ಮೀಟರ್ಸ್ ಅಲ್ಲಿ ನಿಮ್ಗೆ NPS ಸ್ಕೂಲ್ ಬರುತ್ತೆ. ಜಸ್ಟ್ 200 ಮೀಟರ್ಸ್. ಅದೇ ಎದುರುಗಡೆ ಕಾಣಿಸ್ತಾ ಇರೋದು NPS ಸ್ಕೂಲ್. ಹೀಗೆ ಹೋದ್ರೆ ಡಬಲ್ ರೋಡ್ ಬರುತ್ತೆ. ಇದು 80 ಫೀಟ್ ರೋಡ್ ಬರುತ್ತೆ. ನಿಮ್ಗೆ ರೈಟ್ ಹೋದ್ರೆ ಇಲ್ಲಿಂದ ನಿಮ್ಗೆ ಪ್ರೆಸಿಡೆನ್ಷಿಯಲ್ ಸ್ಕೂಲ್ ಬರುತ್ತೆ. 500 ಮೀಟರ್ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ರಾಷ್ಟ್ರತನ ಸ್ಕೂಲ್ ಇದೆ. ಹೀಗೆ ಹೋದ್ರೆ ಮುಂದೆ ಹೋದ್ರೆ ರಾಷ್ಟ್ರತನ ಸ್ಕೂಲ್ ಇದೆ. ಹೀಗೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಎಲ್ಲ 1 ಕಿಲೋಮೀಟರ್ ಆಗುತ್ತೆ ಡಿಸ್ಟೆನ್ಸ್. ನಿಮ್ಗೆ ಈ ರೋಡ್ ವಿಡ್ತ್ ಬಂದು 60 ಫೀಟ್ ರೋಡ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಇದು ಕಮರ್ಷಿಯಲ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕಮರ್ಷಿಯಲ್ ಇದೆ. ಇದು ಕಮರ್ಷಿಯಲ್ ಸ್ಪೇಸ್ ಬರುತ್ತೆ. ಮೇಲ್ಗಡೆ 3 ಬೆಡ್ರೂಮ್ ರೆಂಟ್ ಪ್ರಾಪರ್ಟಿ. ಮೇಲ್ಗಡೆ 3 ಬೆಡ್ರೂಮ್ ಇದೆ. ಅದಕ್ಕೆ ಕಾರ್ ಪಾರ್ಕಿಂಗ್ ಎಂಟ್ರಿ ಬರುತ್ತೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಂಟ್ರಿ ಬರುತ್ತೆ. ಇದು ಶೆಲ್ಲರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಈಚ್ ಫ್ಲೋರ್ ಟೋಟಲ್ 3 ಹೌಸ್ ಇದೆ. ಈಚ್ ಫ್ಲೋರ್ಗೆ 1 ಕಾರ್ ಪಾರ್ಕಿಂಗ್, 1 2 ವೀಲರ್ ಪಾರ್ಕಿಂಗ್. ಇಲ್ಲಿ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಫ್ಲೋರಿಂಗ್ ಬಂದು ನಿಮ್ಗೆ 1 by 1 ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರ್ಮ್ ಬರುತ್ತೆ. ಒಂದು ಗ್ರಿಲ್ ಹಾಕಿದ್ದಾರೆ, ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ನಿಮ್ಗೆ ಇದೆಲ್ಲ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಗ್ರೌಂಡಿಂಗ್ ಪಾಯಿಂಟ್ ಮಾಡಿದ್ದಾರೆ. ಇಂಡಿವಿಜುವಲ್ ಗ್ರೌಂಡಿಂಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಸಂಪ್ ಬರುತ್ತೆ. 15 ಲೀಟರ್ ಸ್ಟೋರೇಜ್ ಸಂಪ್ ಇದೆ. 15,000 ಲೀಟರ್ ಸಂಪ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಈ ಎಲ್ಲ ಫ್ಲೋರ್ಗೆ ಗ್ಯಾಸ್ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮೂಲೆಯಲ್ಲಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡ್ಬೋದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬೋರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಬೋರ್ ಬರುತ್ತೆ. ಕಾವೇರಿ ವಾಟರ್ ಆಲ್ರೆಡಿ ಫಿಕ್ಸ್ ಆಗಿದೆ. ಕಾವೇರಿ ಮೀಟರ್ ಆಲ್ರೆಡಿ ಫಿಕ್ಸ್ ಆಗಿದೆ. ಸೆಕ್ಯೂರಿಟಿಗೆ ಒಂದು ಸಿಂಗಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಮಾಡಿದ್ದಾರೆ. ಒಬ್ರು ಫ್ಯಾಮಿಲಿ ಆಲ್ರೆಡಿ ಇದ್ದಾರೆ, ಸೆಕ್ಯೂರಿಟಿ ಇದ್ದಾರೆ. ಫ್ಯಾಮಿಲಿ ಇದ್ದಾರೆ. ನಿಮ್ಗೆ ಲಿಫ್ಟ್ ಎಲ್ಲ ಫ್ಲೋರ್ಗೂ, ಈಚ್ ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಜಾನ್ಸನ್ ಹೈ ಸ್ಪೀಡ್ದು ಲಿಫ್ಟ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು 3 ಫೀಟ್ ಬರುತ್ತೆ. 3 ಫೀಟ್ ಬರುತ್ತೆ. ನಿಮ್ಗೆ SS ರೈಲಿಂಗ್ಸ್ ಹಾಕಿದ್ದಾರೆ. ಆಮೇಲೆ ಗ್ರೇನೇಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಗ್ರೇನೇಟ್ ಹಾಕಿದ್ದಾರೆ. 40 mm ಗ್ರೇನೇಟ್ ಬರುತ್ತೆ. ಹೀಗೆ ಬನ್ನಿ. ನಿಮ್ಗೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಗಾಳಿ ಬೆಳಕೋಗೋಸ್ಕರ ಇಲ್ಲಿ ನಿಮ್ಗೆ 3 ಫೀಟ್ ಸೆಟ್ ಬ್ಯಾಕ್ ಇದೆ. ಸೇಫ್ಟಿಗೆ ಗ್ರಿಲ್ ಹಾಕಿದ್ದಾರೆ. MS ಗ್ರಿಲ್ ಮಾಡಿಸಿದ್ದಾರೆ. ಸೇಫ್ಟಿಗೆ ಪೂರ್ತಿ ಗ್ರಿಲ್ ಮಾಡಿಸಿದ್ದಾರೆ. ಸೇಫ್ಟಿ ಇದೆ. ಬಿಲ್ಡಿಂಗ್ ಸುತ್ತನೂ ನಿಮ್ಗೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ಗೆ ನಿಮ್ಗೆ ಒಂದು MS ಗೇಟ್ ಹಾಕಿದ್ದಾರೆ. ಸೇಫ್ಟಿಗೋಸ್ಕರ ಹೆವಿ ಗೇಜ್ ಥಿಕ್ನೆಸ್ ಗೇಟ್ ಹಾಕಿ ವಿತ್ ಲಾಕ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಹೀಗೆ ಬನ್ನಿ. ಇದು ಕೆಳಗಡೆ ಎಲ್ಲ ಕಮರ್ಷಿಯಲ್ ಸ್ಪೇಸ್ ಆಯ್ತು. ಇದು 3 ಬೆಡ್ರೂಮ್ ರೆಂಟ್ ಪ್ರಾಪರ್ಟಿ ಬರುತ್ತೆ. ರೆಂಟ್ ಕೊಡ್ತಾರೆ. ಹೀಗೆ ಬನ್ನಿ. ನಿಮ್ಗೆ ಕಾರ್ ಪಾರ್ಕಿಂಗ್ ಇಂದನೇ ಮನೆಗೆ ಎಂಟ್ರಿ. ಇಲ್ಲಿ ಲಿಫ್ಟ್ ಇದೆ. ಡೈರೆಕ್ಟ್ ಮನೆಗೆ ಎಂಟ್ರಿ ಆಗುತ್ತೆ. ಹೀಗೆ ಬನ್ನಿ. ಇದು ಮನೆ ಎಂಟ್ರಿ ಬರುತ್ತೆ. ಈಸ್ಟ್ ಡೋರ್ ಬರುತ್ತೆ. ಇದು ನಿಮ್ಗೆ ಬಾಲ್ಕನಿ ಟೈಪಲ್ಲಿ ಮಾಡಿದ್ದಾರೆ. ಫ್ರಂಟ್ ಬಾಲ್ಕನಿ ಟೈಪಲ್ಲಿ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರೇನೈಟ್ ಬರುತ್ತೆ. ಇದು ಟೀಕ್ ವುಡ್ ಬರುತ್ತೆ. ಮೇನ್ ಡೋರ್ ಬಂದು ಹೀಗೆ ಬನ್ನಿ. ಇದು ನಿಮಗೆ 4x8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಸೈಜ್ 4x8 ಬರುತ್ತೆ. ಟೀಕ್ ವುಡ್ ಬರುತ್ತೆ. ಮೇನ್ ಡೋರ್ ಬಂದು ನಿಮ್ಗೆ 2 ಇಂಚ್ ಥಿಕ್ನೆಸ್ 8 ಫೀಟ್ ಬರುತ್ತೆ. ಇದು ರೆಂಟ್ ಪ್ರಾಪರ್ಟಿ 3 BHK.
ಇದು ಈಸ್ಟ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ, ಲಿವಿಂಗ್ ಬರುತ್ತೆ. ಇದು ಲಿವಿಂಗು. ವೆಂಟಿಲೇಷನ್ ಪರ್ಪಸ್ಗೆ ನೋಡಿ 4 ಕಡೆ ಕಿಟಕಿ ಇಟ್ಟಿದ್ದಾರೆ. ಅಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ. ಇದೆಲ್ಲ ಟೀಕುಡ್ ಬರುತ್ತೆ, ಟೀಕುಡ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮ್ಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇದು ಟಿವಿ ಕ್ಯಾಬಿನೆಟ್, ಧೂಳ್ ಬಿದ್ದು ಗಲೀಜಾಗುತ್ತೆ ಅಂತ ಕವರ್ ಮಾಡಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಸೋಕೇಶ್ ಬರುತ್ತೆ, ಆ ಸೈಡ್ ಈ ಸೈಡ್ ಸೋಕೇಶ್ ಬರುತ್ತೆ. ಡ್ರಾಯರ್ಸ್ಗಳು ಬರುತ್ತೆ, ಇಲ್ಲೆಲ್ಲ ಡ್ರಾಯರ್ಸ್ ಬರುತ್ತೆ ನೋಡಿ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಕಿಚನ್ ಬರುತ್ತೆ. ಇದು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇಲ್ಲಿ ಪೆನಿಟ್ರಿ ಬರುತ್ತೆ ನಿಮ್ಗೆ. ಮೈಕ್ರೋ ಓವನ್, ಮಿಕ್ಸಿ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ, ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ, ಓಪನ್ ಮಾಡಿ ಕೊಡ್ತಾರೆ. ಇಲ್ಲಿ ಗ್ಯಾಸ್ ಪಾಯಿಂಟ್ ಇದೆ, ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ವಾಶ್, ಇಲ್ಲಿ ಸಿಂಕ್ ಬರುತ್ತೆ, ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಹಾಕೊಡ್ತಾರೆ. ಹೀಗೆ ಬನ್ನಿ, ಇದು ನಾನ್ ವೆಜ್ಗೆ ಸ್ಲ್ಯಾಬ್ ಹಾಕಿದ್ದಾರೆ, ಸಪರೇಟ್ ಕಿಚನ್ ಮಾಡಿದ್ದಾರೆ. ನಾನ್ ವೆಜ್ ಮಾಡ್ಕೊಳ್ಳೋಕೆ ಸಪರೇಟ್ ಆಗಿದೆ, ವೆಜ್ಜು ನಾನ್ ವೆಜ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮ್ಗೆ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಮಿಕ್ಸ್ ಇದು ಬಂದು ನಿಮ್ಗೆ ವಾಷಿಂಗ್ ಮಿಷಿನ್, ಡ್ರೈಯರ್ ಇಟ್ಕೊಳ್ಳೋಕೆ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸಿಂಕ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಇಟ್ಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಹಾಟ್ ವಾಟರ್ಗೆ ಒಂದು ಗೀಸರ್ ಪಾಯಿಂಟ್ ಮಾಡಿದ್ದಾರೆ ಸೇಲಿ. ನಿಮ್ಗೆ ಮೇಂಟೆನೆನ್ಸ್ ಪರ್ಪಸ್ಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು 2x6 ಬರುತ್ತೆ ನಿಮಗೆ. ಅಪ್ ಟು 5.5 ಫೀಟ್ ವರೆಗೂ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ವುಡನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ವೆಂಟಿಲೇಷನ್ಗೋಸ್ಕರ ಒಂದು UPVC ಒಂದು ಕಿಟಕಿ ಇಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಎಕ್ಸಾಸ್ಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ಇದು ಡೈನಿಂಗ್ ಸ್ಪೇಸ್, ಎರಡು ಲಿವಿಂಗ್ ಇದೆ, ಅಲ್ಲೊಂದಿದೆ ಇಲ್ಲೊಂದಿದೆ. ಇದು ಡೈನಿಂಗ್ ಕಮ್ ಲಿವಿಂಗ್ ಮಾಡ್ಕೋಬಹುದು. ಇದಕ್ಕೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಕಿಟಕಿ ಇಟ್ಟಿದ್ದಾರೆ. ಈ ಟೀಕುಡ್ ಬರುತ್ತೆ, ಪಾಲಿಶ್ ಆಗಿದೆ. ಇಲ್ಲೆಲ್ಲ ಡಿಸೈನ್ಸ್ ಮಾಡಿಸಿದ್ದಾರೆ, ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ನೋಡಿ ಇಲ್ಲಿವರೆಗೂ, ಅಪ್ ಟು ಇಲ್ಲಿವರೆಗೂ ಡೈನಿಂಗ್ ಸ್ಪೇಸ್. ಇಲ್ಲಿ ಏನಾದ್ರು ಇಟ್ಕೋಬಹುದು ನೀವು, ಡೈನಿಂಗ್ ಸೆಟ್ಟು ಅವೆಲ್ಲ ಇಟ್ಕೋಬಹುದು. ಪ್ರಾವಿಷನ್ ಮಾಡಿದ್ದಾರೆ, ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಇದೆ ಇಲ್ಲಿ. ನಿಮ್ಗೆ ಗೋಡೆಗೆ ಒಂದು ಲೈಟ್ ಹಾಕಿ ಒಂದು ಇದಾಕ್ಬಿಟ್ಟಿದ್ದಾರೆ, ಲೈಟ್ ಪಾಯಿಂಟ್ ಹಾಕ್ಬಿಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ರೂಮ್ ಬರುತ್ತೆ, ವಿತ್ ಅಟ್ಯಾಚ್ ಬರುತ್ತೆ, ರೂಮ್ ಬರುತ್ತೆ. ಇದೆಲ್ಲ ವಾರ್ಡ್ರೋಬ್ ಮಾಡಿಸಿದ್ದಾರೆ ನೋಡಿ, ಇದೆಲ್ಲ ವಾರ್ಡ್ರೋಬ್ ಬರುತ್ತೆ. ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಕಿಟಕಿ ಇಟ್ಟಿದ್ದಾರೆ. ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಒಂದು ಟೇಬಲ್ ಹಾಕಿದ್ದಾರೆ, ಇಲ್ಲೇ ಕುತ್ಕೊಂಡು ನೀವು ವರ್ಕ್ ಮಾಡ್ಬೋದು. ಇಲ್ಲಾಂದ್ರೆ ಮಕ್ಕಳು ಸ್ಟಡಿ ಟೇಬಲ್ ತರ ಮಾಡಿದ್ದಾರೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದಕ್ಕೆ ಅಟ್ಯಾಚ್ ಬರುತ್ತೆ. ನಿಮ್ಗೆ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಒಂದು ವಾಶ್ ಬೇಷನ್ ಬರುತ್ತೆ. ಗೀಸರ್, ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಮಿರರ್, ಒಂದು ಲೈಟ್ ಹಾಕಿದೆ, ಇಲ್ಲಿ ಮಿರರ್ ಹಾಕೋಬಹುದು. ಒಂದು ಪ್ಲಗ್ ಪಾಯಿಂಟ್ ಇದೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬಾಲ್ಕನಿ ಇದೆ. ಹೀಗೆ ಬನ್ನಿ, ಇದು ರೋಡ್ ಸೈಡ್ ಬರುತ್ತೆ, ಬಾಲ್ಕನಿ ಬರುತ್ತೆ. SS ರೈಲಿಂಗ್ಸ್, ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಸಿಟ್ಟಿಂಗ್ ಏರಿಯಾ, ಆರಾಮಾಗಿ ಕುತ್ಕೋಬಹುದು. ಅದಕ್ಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ವುಡನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಆಮೇಲೆ ಇದು ಟೀಕುಡ್ ಬರುತ್ತೆ. ಈ ಡೋರ್ ಎಲ್ಲ ನಿಮಗೆ ಎಲ್ಲವೂ ಟೀಕುಡ್ ಬರುತ್ತೆ, ಪಾಲಿಶ್ ಆಗಿದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ಕಾಟ್ ಹಾಕೋಳಕ್ ಪ್ರಾವಿಷನ್ ಮಾಡಿದ್ದಾರೆ. ಕಾಟ್ ಹಾಕೋಬಹುದು, ಕಿಂಗ್ ಸೈಜ್ ಕಾಟ್ ಪ್ರಾವಿಷನ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಆ ಸೈಡ್ ಈ ಸೈಡ್ ಎರಡು ಕಡೆನೂ ಕಿಟಕಿ ಇಟ್ಟಿದ್ದಾರೆ.
ಇಲ್ಲೂ ಕಿಟಕಿ ಬರುತ್ತೆ, ಅಲ್ಲೂ ಕಿಟಕಿ ಬರುತ್ತೆ, ಟೀಕ್ ವುಡ್ ಬರುತ್ತೆ, ಪಾಲಿಶ್ ಆಗಿದೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇಲ್ಲ ಮಕ್ಕಳು ಸ್ಟಡಿ ಟೇಬಲ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರಾಯರ್ಸ್ ಮಾಡಿಸಿದ್ದಾರೆ, ಎಲ್ಲ ಡ್ರಾಯರ್ಸ್ ಬರುತ್ತದೆ ನೋಡಿ. ಸ್ಟೋರೇಜ್ ಮಾಡ್ಕೋಬಹುದು, ಬುಕ್ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಷ್ಟು ಬುಕ್ಸ್ಗಳಿದ್ರು ಸ್ಟೋರೇಜ್ ಮಾಡ್ಕೋಬಹುದು. ಇದು ವಾರ್ಡ್ರೋಬ್ ಬರುತ್ತೆ, ಇಲ್ಲಿ ವಾರ್ಡ್ರೋಬ್ ಬರುತ್ತೆ, ಬಟ್ಟೆ ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದರೆ ನಿಮ್ಗೆ ಇದು ಅಟ್ಯಾಚ್ ಬರುತ್ತೆ. ಬನ್ನಿ ಹೀಗೆ ಬನ್ನಿ, ಇದು ಅಟ್ಯಾಚ್ ಬರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫುಲ್ ವಾಲ್ಗೆಲ್ಲ ಟೈಲ್ಸ್ ಬರುತ್ತೆ. ಶವರ್ ಪಾಯಿಂಟು, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಒಂದು ನಿಮಗೆ ವಾಶ್ ಬೇಷನ್ ಹಾಕ್ಕೊಡ್ತಾರೆ, ವಾಶ್ ಬೇಷನ್ ಬರುತ್ತೆ. ಒಂದು ಲೈಟ್ ಪಾಯಿಂಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x2 ಆಂಟಿ ಸ್ಕಿಡ್ ಬರುತ್ತೆ. ಒಂದು ವೆಂಟಿಲೇಷನ್ ಇಟ್ಟಿದ್ದಾರೆ, ಒಂದು ಎಕ್ಸಾಸ್ಟ್ ಪಾಯಿಂಟ್ ಮಾಡಿದ್ದಾರೆ, ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಕಬೋರ್ಡ್ ಬರುತ್ತೆ ಅಲ್ಲಿ. ಬನ್ನಿ ಹೀಗೆ ಬನ್ನಿ. ಹೀಗೆ ಬಂದರೆ ನಿಮ್ಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಕಾಮನ್ ರೂಮ್ಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲಾಂದ್ರೆ ಹಾಲಲ್ಲಿರೋರಿಗೆ, ಡೈನಿಂಗಲ್ಲಿರೋರಿಗೆ ಇದು ಕಾಮನ್ ಬರುತ್ತೆ. ಬನ್ನಿ ಹೀಗೆ ಬನ್ನಿ. ಹೀಗೆ ಬಂದು ನಿಮಗೆ ಫ್ಲೋರಿಂಗ್ ಬಂದು 2x2 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಎಲ್ಲ ಬಾತ್ರೂಮ್ಗೆ ಟೈಲ್ಸ್ಗಳು ಚೇಂಜ್ ಮಾಡಿದ್ದಾರೆ. ಇದು 2x6 ಬರುತ್ತೆ, 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ ಮಿಕ್ಸರ್ ಬರುತ್ತೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ, ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಕಮೋಡ್ ಬರುತ್ತೆ, ಇಲ್ಲಿ ವಾಶ್ ಬೇಷನ್ ಒಂದು ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಇದು ಒಂದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ, ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು 2x6 ಇದು ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದು ನಿಮಗೆ ಇಲ್ಲಿ ನೋಡಿ ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಮಿರರ್, 2-in-1 ಆಪ್ಷನ್ ಎರಡು ಮಾಡ್ಕೋಬಹುದು. ಇಲ್ಲಿ ವರ್ಕ್ ಸ್ಟೇಷನ್ ಎಲ್ಲ ಮಾಡ್ಕೊಳ್ಳಿ. ಟೇಬಲ್ ಹಾಕಿದ್ದಾರೆ, ಮಿರರ್ ಹಾಕಿದ್ದಾರೆ. ಇದು ವಾರ್ಡ್ರೋಬ್ಸ್ ಬರುತ್ತೆ, ವಾರ್ಡ್ರೋಬ್ಸ್ ಹೊಟ್ಟೆ ಸ್ಟೋರೇಜ್ ಮಾಡ್ಕೋಬಹುದು. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೇಮ್ ಇದೇ ತರ ಇದೆ, ಅದು ರೆಂಟ್ ಕೊಡ್ತಾರೆ. ಹೀಗೆ ಬನ್ನಿ. ಇದು ಥರ್ಡ್ ಫ್ಲೋರ್ಗೆ ಹೋಗೋಣ. 3 feet ಬರುತ್ತೆ. ಇದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ನಿಮಗೆ ಈ ಮನೆ UPS ಪಾಯಿಂಟ್ ಇಲ್ಲಿ ಮಾಡಿದ್ದಾರೆ. UPS ಹಾಕೋಬಹುದು, ವಿತ್ UPS ಹಾಕೊಡ್ತಾರೆ. ಪ್ರಾವಿಷನ್ ಅವರೇ UPS ಹಾಕೊಡ್ತಾರೆ, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಸೇಮ್ ಕೆಳಗಡೆ ನೋಡಿದ್ರಲ್ಲ, ಇದು ಬಾಲ್ಕನಿ ಟೈಪ್ ಅಲ್ಲಿ ಮಾಡಿದ್ದಾರೆ. SS ರೀಲಿಂಗ್ಸು, ಟಫನ್ ಗ್ಲಾಸು. ನಿಮ್ಗೆ ನೋಡಿ ಇದು ಆಪೋಸಿಟ್ ಅಲ್ಲೇ ಬ್ರಿಗೇಡ್ ಓಮೆಗಾ ಅಪಾರ್ಟ್ಮೆಂಟ್ ಇದೆ. ಜಸ್ಟ್ 2 minutes ವಾಕಬಲ್. ನಿಮ್ಗೆ ಅದು ಬಂದು ನಿಮಗೆ 80 feet ರೋಡ್ ಬರುತ್ತೆ, ಡಬಲ್ ರೋಡ್ ಬರುತ್ತೆ. ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ ತಲಗಟ್ಪುರ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1 kilometer ಬರುತ್ತೆ. ಹೀಗೆ ಬನ್ನಿ. ಮೇನ್ ಡೋರ್ ಬರುತ್ತೆ, ಈಸ್ಟ್ ಬರುತ್ತೆ. ಇದು ಕೆಳಗಡೆ ನೋಡಿದ್ರಲ್ಲ ಸೇಮ್ ಅದೇ ತರನೇ ಇದುವೆ. ಇದು ರೆಂಟ್ ಕೊಡ್ತಾರೆ. ಬನ್ನಿ ಹೀಗೆ ಬನ್ನಿ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಲಿವಿಂಗು ಗಾಳಿ ಬೆಳಕಿಗೋಸ್ಕರ ಸುತ್ತ ಕಿಟಕಿ ಇಟ್ಟಿದ್ದಾರೆ, ವೆಂಟಿಲೇಷನ್ ಪರ್ಪಸ್ಸು. ಇದು TV ಕ್ಯಾಬಿನೆಟ್, ಸೋಕೇಶು, ಸ್ಟೋರೇಜ್ ಮಾಡ್ಕೋಬಹುದು. ಇದೆಲ್ಲ ಸ್ಟೋರೇಜ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಇದು ಮಾಡ್ಯುಲರ್ ಕಿಚನ್. ಸೇಮ್ ಕೆಳಗಡೆ ನೋಡಿದ್ರಲ್ಲ, ವೆಜ್ಗೆ ಇದು ಮಾಡ್ಯುಲರ್ ಕಿಚನ್, ನಾನ್ ವೆಜ್ಗೆ ಇಲ್ಲಿ ಯುಟಿಲಿಟಿ ಮಾಡಿದ್ದಾರೆ. ಒಂದು ಪೆನಿಟ್ರಿ ಬರುತ್ತೆ, ಸ್ಟೋರೇಜ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಡೈನಿಂಗ್ ಸ್ಪೇಸು. ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು, ವೆಂಟಿಲೇಷನ್ ಪರ್ಪಸ್ ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ಇದೊಂದು ರೂಮ್ ಬರುತ್ತೆ, ಇದಕ್ಕೆ ವಿತ್ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಇದೊಂದು ರೂಮ್ ಬರುತ್ತೆ, ವಿತ್ ಅಟ್ಯಾಚ್ ಬರುತ್ತೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್ ಬರುತ್ತೆ. ಇನ್ನ ಪೇಂಟ್ ಮಾಡಿಲ್ಲ, ಪೇಂಟ್ ಮಾಡಿಸ್ಕೊಡ್ತಾರೆ. ಇಲ್ಲಿ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕೊಡ್ತಾರೆ. ಹೀಗೆ ಬನ್ನಿ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ಕೆಳಗಡೆ ನೋಡಿದ್ರೆ ಸೇಮ್ ಅದೇ ತರ ಕಾಮನ್ ರೂಮ್ ಬರುತ್ತೆ. ಹೀಗೆ ಬನ್ನಿ.
ಹೀಗೆ ಮೇಲ್ಗಡೆ ಇನ್ನೊಂದು ಮನೆ ಇದೆ, ಬಟ್ 2 ರೆಂಟ್ ಕೊಡ್ತಾರೆ, ಒಂದು ಆಗಿದೆ. ಮೇಲ್ಗಡೆ ಟೆರೆಸ್ ಹೋಗೋಣ ಬನ್ನಿ. ಹೀಗೆ ಬನ್ನಿ, ಇದೊಂದು ಮನೆ ಇದೆ, ಇದು ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ತರ 3 ಬೆಡ್ರೂಮ್, ಬಟ್ ಇದೆ ರೆಂಟ್ಗೆ ಆಗಿದೆ. ಹೀಗೆ ಬನ್ನಿ, ಮೇಲ್ಗಡೆ ನಿಮಗೆ ಓಪನ್ ಟೆರೆಸ್ ಬರುತ್ತೆ. ಬರುತ್ತಿದ್ದು ಸೇಫ್ಟಿಗೆ ಹೆವಿ ಸೈಜ್ MS ಅಲ್ಲಿ ಡೋರ್ ಮಾಡಿದ್ದಾರೆ. ಸೇಫ್ಟಿಗೆ MS ಅಲ್ಲಿ ಹೆವಿ ಗೇಜ್ ಡೋರ್ ಬರುತ್ತೆ. ಇದು ಕಾಮನ್, ಎಲ್ಲರಿಗೂ ಕಾಮನ್ ಬರುತ್ತೆ. ನೀವೇನೋ ಮನೇಲಿ ಕೈಯಲ್ಲೇ ಬಟ್ಟೆ ಒಕ್ಕೋತೀನಿ ಅಂದ್ರೆ ನೋಡಿ, ಕೈಯಲ್ಲೇ ಕಟ್ಟೆ ಕಟ್ಟಿದ್ದಾರೆ, ಕೈಯಲ್ಲೇ ಬಟ್ಟೆ ಹಾಕೋಬಹುದು. ಮೇಲ್ಗಡೆ ನಿಮ್ಗೆ 1000 ಲೀಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಸಂಪಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಸ್ಟೋರೇಜ್ ಆಗುತ್ತೆ. ನಿಮ್ಗೆ ನೋಡಿ, ಇದು ಓಪನ್ ಟೆರೆಸ್ ಬರುತ್ತೆ. ಇದು ಬಂದು ವಾಟರ್ ಪ್ರೂಫ್, ಫ್ಲೋರಿಂಗ್ ವಾಟರ್ ಪ್ರೂಫ್ ಮಾಡಿಸಿ ಟೈಲ್ಸ್ ಹಾಕಿದ್ದಾರೆ. ಇದೆಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ, ಹೀಗೆ ಬನ್ನಿ, ನಿಮ್ಗೆ ಸೇಫ್ಟಿಗೆ ನೋಡಿ ಪ್ಯಾರಾಪಟ್ ವಾಲ್, ಇದು ಸೇಫ್ಟಿಗೆ ನಿಮ್ಗೆ ಅಪ್ ಟು 5.5 feet ವರೆಗೂ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಸುತ್ತ ಮಕ್ಕಳು ಬಗ್ ನೋಡದೆ ಇರಲಿ ಅಂದ್ಬಿಟ್ಟು ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಇಲ್ಲಿ ಬಟ್ಟೆ ಒಣಗಾಕೋಕೆ ಹ್ಯಾಂಗಲ್ ಹಾಕ್ಕೊಡ್ತಾರೆ, ಬಟ್ಟೆ ಒಣಗಾಕೋಬಹುದು. ನಿಮ್ಗೆ ಇದು ಬಂದು ತುರಳ್ಳಿ ಫಾರೆಸ್ಟ್ ಬರುತ್ತೆ, ತುರಳ್ಳಿ ಫಾರೆಸ್ಟ್ ಬರುತ್ತೆ. ಹೀಗೆ ಬಂದ್ರೆ ಬ್ರಿಗೇಡ್ ಓಮೆಗಾ ಅಪಾರ್ಟ್ಮೆಂಟ್ ಬರುತ್ತೆ ಇದು. ಹೀಗೆ ಬಂದ್ರೆ ನಿಮ್ಗೆ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ಕೊಳ್ಳಿ, ಬೆಂಕಿ ಸಿಗಾಕ, ಅದು ಅಲ್ಲಿ ನೋಡಿ NPS ಸ್ಕೂಲ್ ಬರುತ್ತೆ ಆಪೋಸಿಟ್ ಅಲ್ಲೇ. ಇದು ಓಮೆಗಾ ಅಪಾರ್ಟ್ಮೆಂಟ್ ಬರುತ್ತೆ. ಹೀಗೆ ಮುಂದೆ ಹೋದ್ರೆ ನಿಮ್ಗೆ ರಾಷ್ಟ್ರತನ ಸ್ಕೂಲ್ ಇದೆ. ನಿಮ್ಗೆ ಎದುರುಗಡೆ ಅಲ್ಲಿ ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಪ್ರೆಸಿಡೆಂಟ್ ಸ್ಕೂಲ್ ಬರುತ್ತೆ. ಓಕೆನಾ? ಹೀಗೆ ಬಂದ್ರೆ ನೋಡಿ, ಈ ರೋಡಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಈ ರೋಡಲ್ಲಿ ಡಬಲ್ ರೋಡಲ್ಲಿ ಮುಂದೆ ಹೋದ್ರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಡಪುರ ಮೆಟ್ರೋ ಸ್ಟೇಷನ್ ಇದೆ. ಈ ರೋಡಲ್ಲಿ ನಿಮಗೆ 1 ಕಿಲೋಮೀಟರ್ ಹೋದ್ರೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್, ತಲಗಡಪುರ ಮೆಟ್ರೋ ಸ್ಟೇಷನ್ ಇದೆ. ಕನಕಪುರ ರೋಡ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹೀಗೆ ಹೋದ್ರೆ ನಿಮ್ಗೆ ಇದೇ ರೋಡಲ್ಲಿ ಸೀದಾ ಹೋಗಿ ರೈಟ್ ತಗೊಂಡ್ರೆ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇದೆ. ಮೈಸೂರು ರೋಡ್ಗೂ ನಿಮ್ಗೆ ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ರೋಡ್ ಕನೆಕ್ಟಿವಿಟಿ ಇದೆ. ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋದ್ರೆ ನಿಮ್ಗೆ ನೈಸ್ ರೋಡ್ ಅಟ್ಯಾಚ್ ಇದೆ. ಸೋಂಪುರ ಟೋಲ್ ಕನೆಕ್ಟ್ ಆಗ್ತೀರಾ, ಎಲ್ಲ ನಿಮ್ಗೆ ನಿಯರೆಸ್ಟ್ ಇದೆ, ಸ್ಕೂಲು ಕಾಲೇಜೆಲ್ಲ. ಈ ಪ್ರಾಪರ್ಟಿ ರೆಂಟ್ ಪ್ರಾಪರ್ಟಿ ಬರುತ್ತೆ. 3 ಬೆಡ್ರೂಮ್, 2nd ಫ್ಲೋರು, 3rd ಫ್ಲೋರು, 3 ಬೆಡ್ರೂಮ್, 2 ರೆಂಟ್ ಹೌಸ್ ಇದೆ. ನಿಮ್ಗೆ 1 ಫ್ಲೋರ್ಗೆ ರೆಂಟ್ಗೆ 3 ಬೆಡ್ರೂಮ್ಗೆ 50,000 ಪ್ಲಸ್ ಮೇಂಟೆನೆನ್ಸ್ ಇದೆ. ಮೇಂಟೆನೆನ್ಸ್ ಎಲ್ಲ ಡಿವೈಡ್ ಆಗುತ್ತೆ, ಈಚ್ ಫ್ಲೋರ್ಗೂ ಡಿವೈಡ್ ಆಗುತ್ತೆ. 3rd ಫ್ಲೋರು ಇದೆ, 2nd ಫ್ಲೋರ್ ಮನೆ ಇದೆ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಎಡಗಡೆ ಓನರ್ ನಂಬರ್ ಕೊಟ್ಟಿರ್ತೀವಿ, ಎಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ನಿಮಗೆ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಓನರ್ ಸಿಗ್ತಾರೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.